ನಮಸ್ತೆ, ವೆಲ್ಕಮ್ ಟು ಚಂದು ಶಿವಲಾಗ್. ಇವತ್ತು ತಿಂಡಿ ಪಡ್ಡು ಮಾಡ್ತಾಯಿದ್ದೀನಿ. ರಾತ್ರಿಯೇ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಅಕ್ಕಿ ನೆನೆಸಿ ರುಬ್ಬಿಟ್ಟಿದ್ದೆ. ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ, ಕ್ಯಾರೆಟ್, ಹಸಿಮೆಣಸಿನ್ಕಾಯಿ ಎಣ್ಣೆ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ನೋಡಿ ಟೀನು ಮಾಡಿಕೊಂಡೆ. ಇದು ತೊಗರಿಕಾಳು ಸಾಂಬಾರಿಗೆ, ಅಂದರೆ ಮುದ್ದೆ ಬಸ್ಸಾರು ಮಾಡೋದಕ್ಕೆ. ಇದು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಾಕ್ತೀನಿ ಇವಾಗ. ಅದಕ್ಕೆ ಹಾಕಿ ತೊಗರಿಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಪಡ್ಡುಗೆ. ಹೆಸರುಬೇಳೆ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಾದರೆ ಇವತ್ತು ತೊಗರಿಬೇಳೆ ಮಾಡಿದ್ದೀನಿ. ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿ, ಸೊಪ್ಪಿಗೆ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಸೊಪ್ಪಿಗೆ ಸೊಪ್ಪು ಇರಲಿಲ್ಲ, ಹಾಗಾಗಿ ಹಾಕಿಲ್ಲ. ಉಪ್ಪು ಮೂರನ್ನು ಹಾಕಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ. ಮತ್ತು ಇಲ್ಲಿ ಕಾಫಿಗೆ ಇಟ್ಕೊಂಡಿದ್ದೆ ಮಕ್ಕಳಿಗೆ. ಇಲ್ಲಿ ಮಾವರು ಹಾಕಿ ಬಿಸಿನೀರು ಇಟ್ಕೊಂಡಾಯಿತು. ಅದನ್ನು ಕೂಡ ಈಗ ಇಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಪಡ್ಡು ಮತ್ತು ಪಡ್ಡುಗೆ ತೊಗರಿಬೇಳೆ ಸಾಂಬಾರು ಮಾಡಿದ್ದೀನಿ ನೋಡಿ. ಹಾಗೆಯೇ ಅಡುಗೆ ಕೂಡ ನಾನು ಮಾಡ್ಕೊತೀನಿ. ಹೇಗಾಗಿ ಅಂದರೆ ತಿಂಡಿ ಬೆಳಗ್ಗೆ ಹೊತ್ತು ಮಾವ ಅವರು ತಿನ್ನಲ್ಲ. ಒಂದು ಸಲ ನಮ್ಮ ಮನೆಯವರು ತಿಂಡಿ ತಿನ್ನಲ್ಲ, ಹಾಗಾಗಿ ಅಡುಗೆನೇ ಮಾಡ್ತೀನಿ. ಅವರು ಮಧ್ಯಾಹ್ನಕ್ಕೆ ಊಟನೂ ತಗೊಂಡು ಹೋಗ್ತಾರೆ. ಹಾಗಾಗಿ ಅಡುಗೆ ತಿಂಡಿ ಎರಡು ಒಂದೇ ಸಲ ಮಾಡೋದು ನಾನು. ತಿಂಡಿಗೂ ಆಯಿತು, ಅಡುಗೆನೂ ಮಾಡ್ಕೊತಾ ಇದ್ದೀನಿ. ತೊಗರಿ ಕಾಳಿನ ಬಸ್ಸಾರು ಮಾಡ್ತಾಯಿದ್ದೀನಿ ಇವತ್ತು. ಪಡ್ಡೂ ಆಯಿತು. ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ. ನೋಡಿ, ಅಡುಗೆ ತಿಂಡಿ ಎರಡೂ ಕೂಡ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.